ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಮೈಸೂರು ಪಾಕ್ ಮಾಡ್ತೆ. ಅದು ತುಂಬ ರುಚಿಯಾಗಿ ಬಂತು. ಅದಕ್ಕೆ ನಾನು ರೆಸಿಪಿನ ಶೇರ್ ಮಾಡ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಹೇಗಿದ್ರೂ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಸ್ವೀಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ ಅಲ್ವಾ? ಈ ಮೈಸೂರು ಪಾಕ್ ವಿಡಿಯೋನ ನೋಡಿ ಇಷ್ಟ ಆದರೆ ನೀವು ಮಾಡಿ. ಸ್ಟಾರ್ಟ್ ಮಾಡೋಣ. ಫಸ್ಟು ಕಡಲೆ ಹಿಟ್ಟನ್ನು ನಾನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಜರಡಿ ಮಾಡ್ಕೊಂಡಾದ್ಮೇಲೆ ಕಡಲೆ ಹಿಟ್ಟನ್ನ 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 30 ಸೆಕೆಂಡ್ ಮಾತ್ರನೇ, ಯಾಕಂದರೆ ಇದು ಆಲ್ರೆಡಿ ಬಿಸಿ ಆಗಿರೋ ಬಾಣಲಿ. ನಾನಿಲ್ಲಿ 1 ಕಪ್ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನ ಜಾಸ್ತಿ ಫ್ರೈ ಮಾಡಬೇಡಿ, ಜಸ್ಟ್ ಸ್ವಲ್ಪ ಬಿಸಿ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಇವಾಗ ಕಡಲೆ ಹಿಟ್ಟು ಎಷ್ಟು ತೊಗೊಂಡಿದ್ದೀನೋ ಅಷ್ಟು ಮಾತ್ರನೇ ಎಣ್ಣೆ ಮತ್ತು ತುಪ್ಪ ಮಿಕ್ಸ್, ಅಂದರೆ 1 ಕಪ್ ಎಣ್ಣೆ ಅಥವಾ ತುಪ್ಪ ತೊಗೊಂಡಿದ್ದೀನಿ. ಅದನ್ನು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ಬಿಸಿ ಆಗ್ತಾನೆ ಇರಬೇಕು. ತುಪ್ಪ ಮತ್ತು ಎಣ್ಣೆ 1 ಕಪ್. ಇವಾಗ ಕಡಲೆ ಹಿಟ್ಟು ನಾನು ಎಷ್ಟು ತೊಗೊಂಡಿದ್ದೀನೋ ಅದಕ್ಕೆ ಡಬಲ್ ಶುಗರ್ನ ನಾವು ಹಾಕ್ಕೊಳ್ಬೇಕು. ಅಂದರೆ 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ನಾನು ಪಾಕ ಮಾಡ್ಕೊಳ್ಳೋಕ್ಕೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಒಂದು ಸೈಡ್ ಪಾಕ ಆಗ್ತಾ ಇರುತ್ತೆ, ಇನ್ನೊಂದು ಸೈಡ್ ನಾವು ತುಪ್ಪನ ಏನು ಬಿಸಿ ಮಾಡ್ಕೊಳ್ತಾ ಇದ್ದೀರಿ ಅದರಲ್ಲಿ 1 ಸ್ಪೂನ್ ತುಪ್ಪನ ತಟ್ಟೆಗೆ ಹಾಕ್ಕೊಂಡು ಸೈಡಿಗೆ ಇಟ್ಕೊಳ್ಳಿ ತಟ್ಟೆನ. ಇವಾಗ ಪಾಕ ಆಗ್ತಾ ಇದೆ. ಪಾಕ ಎಲ್ಲಿವರೆಗೂ ಆಗಬೇಕಾದ್ರೆ 1 ಎಲೆ ಪಾಕ ಕಾಣಿಸ್ಬೇಕು. ನೋಡಿ, ಇವಾಗ ವಿಡಿಯೋಲ್ಲಿ ಕಾಣಿಸ್ತಾ ಇದೆ 1 ಎಲೆ ಪಾಕ. ಆ ಥರ 1 ಎಲೆ ಪಾಕ ಆದಮೇಲೆ ಇದಕ್ಕೆ ನಾವು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ತಿರುಗಿಸ್ತಾ ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಗಂಟು ಕಟ್ದೇ ಇರೋಂಗೆ ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಕಡಲೆ ಹಿಟ್ಟು ಹಾಕ್ಕೊಂಡಾಗಿಂದ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ತಿರುಗಿಸ್ತಾನೆ ಇರಬೇಕು ಎಂಡವರೆಗೂ. ಮೈಸೂರು ಪಾಕ್ ಚೆನ್ನಾಗಿ ಬರ್ತಿದೆಯೋ ಇಲ್ವೋ ಅಂತ ಇವಾಗ ಗೊತ್ತಾಗುತ್ತೆ. ನೋಡಿ, ಕಡಲೆ ಹಿಟ್ಟನ್ನು ನಾವೀಗ ತಿರುಗಿಸ್ತಾ ಪಕ್ಕದಲ್ಲೇ ಬಿಸಿ ಆಗ್ತಾ ಇರುವಂಥ ತುಪ್ಪ ಮತ್ತು ಎಣ್ಣೆ ಏನು ತೊಗೊಂಡಿದ್ದೀರಿ ಅದನ್ನು ಹಾಕಿದಾಗ ಅದು ಈ ಥರ ನೊರೆ ಬರಬೇಕು. ಈ ಥರ ಬಿಸಿ ನೊರೆ ಬಂದರೆ ಮೈಸೂರು ಪಾಕ್ ತುಂಬ ಚೆನ್ನಾಗಿ ಆಗ್ತಾಯಿದೆ ಅಂತ. ಹಾಗೆ ತಿರುಗಿಸ್ತಾ 2 ಸ್ಪೂನು ನಾವು ತುಪ್ಪನ ಏನು ಕಾಯಿಸ್ಕೊಳ್ತಾ ಇದ್ದೀರಿ ಅದನ್ನು ಹಾಕ್ತಾ ಬರಬೇಕು. ಎಲ್ಲೂ ತಿರುಗಿಸೋದನ್ನ ನಿಲ್ಲಿಸ್ಬೇಡಿ. ಲಾಸ್ಟ್ವರೆಗೂ ನಾವು ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಇದೇ ಕಷ್ಟದ ಪ್ರೋಸೆಸ್ ಮೈಸೂರು ಪಾಕ್ ಮಾಡೋದ್ರಲ್ಲಿ. 2 ಸ್ಪೂನ್ ತುಪ್ಪ ಏನು ಕಾಯಿಸ್ಕೊಳ್ತಾ ಇದ್ದೀರೋ ಅದನ್ನು ಹಾಕ್ಕೊಂಡು 2 ನಿಮಿಷ ತಿರುಗಿಸ್ಕೊಂಡು ಮತ್ತೆ ಇನ್ನು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತೆ ಇನ್ನು 2 ನಿಮಿಷ ತಿರುಗಿಸ್ಕೊಂಡು ಈ ಪ್ರಾಸೆಸ್ ಮಾಡ್ತಾ ಬನ್ನಿ. ಆ 1 ಕಪ್ ಫುಲ್ ತುಪ್ಪ ಖಾಲಿ ಆಗಬೇಕು, ಅಲ್ಲಿವರೆಗೂ ಮಾಡಿ. ರೇಷಿಯೋ ಗೊತ್ತಾಯ್ತಲ್ಲ? 1 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ ತುಪ್ಪ, 2 ಕಪ್ ಸಕ್ಕರೆ. ಒಂದೆರಡು ನಿಮಿಷ ಆದಮೇಲೆ ನೀವು ನೋಡ್ಬೋದು ಹೇಗಾಗಿದೆ ಮೈಸೂರು ಪಾಕ್ ಅಂತ. ಹಾಗೆ ತಿರುಗಿಸ್ತಾ ಮೈಸೂರು ಪಾಕ್ ಯಾವಾಗ ಆಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ನೋಡಿ, ಇವಾಗ ಕಡಲೆ ಹಿಟ್ಟನ್ನು ತಿರುಗಿಸಿದ್ರೆ ಅದು ಅಂಟ್ಕೊಳ್ತಾ ಇಲ್ಲ, ಬಾಣಲಿಗೆ ಅದು ಅಂಟ್ಕೊಳ್ತಾ ಇಲ್ಲ, ಈಸಿಯಾಗಿ ಬರ್ತಾಯಿದೆ. ಈ ಥರ ಬರೋವರೆಗೂ ನಾವು ಮಾಡ್ಕೊಳ್ಬೇಕು. ಈ ಥರ ಈಸಿಯಾಗಿ ಬಂದರೆ ಅದು ಆಗಿದೆ ಅಂತ ಅರ್ಥ. ಇವಾಗ ಆಫ್ ಮಾಡಿಕೊಂಡು ಅದನ್ನು ತುಪ್ಪ ಹಾಕಿರುವಂತಹ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಬಿಸಿಯಲ್ಲೇ ಹೀಗೆ ಅಲ್ಲಾಡಿಸಿ ತಟ್ಟೆ ಫುಲ್ಲು ಹರಡೋ ಹಾಗೆ ಮಾಡ್ಕೊಳ್ಳಿ. ಇವಾಗ ಅದ್ರ ಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಎರಡು ನಿಮಿಷ ಬಿಟ್ಬಿಟ್ಟು ಅದನ್ನು ಕ್ಲೀನಾಗಿ ಕಟ್ ಮಾಡಿ. ಆಮೇಲೆ ಒಂದು 5 ನಿಮಿಷ ಬಿಟ್ಟು ಪ್ಲೇಟಿಂದ ನೀವು ಮೈಸೂರು ಪಾಕ್ನ ತಗೊಳ್ಬೋದು. ಮೈಸೂರು ಪಾಕ್ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮೈಸೂರು ಪಾಕ್ ಮಾಡ್ಬೋದು ಅಂತ. ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೀವು ಈ ವರಮಹಾಲಕ್ಷ್ಮಿಗೆ ಮೈಸೂರು ಪಾಕ್ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇನ್ನೂ ಹೆಚ್ಚು ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನವ್ಯನ ದಿನಚರಿ.